ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆತ್ಮಸ್ವರೂಪ ಅಂದರೆ ಏನು ಅನ್ನೋದನ್ನು ನೋಡೋಣ. ಆತ್ಮಸ್ವರೂಪದ ಅನುಭವ ಅಂದರೆ ಕಾನ್ಷಿಯಸ್ನೆಸ್ಸನ್ನು ಜಾಗೃತಗೊಳಿಸುವುದೆಂದು ಕೆಲವರು ಹೇಳ್ತಾರೆ. ಆದರೆ ಯಾವುದರ ಕಾನ್ಷಿಯಸ್, ಯಾವುದರ ಜಾಗೃತಿ? ಆತ್ಮದ ಜಾಗೃತಿಯೇ? ದೇಹದ ಮೋಹದಲ್ಲಿರುವವರಿಗೆ ಆತ್ಮನ ಜಾಗೃತಿಯಂತೂ ಸಾಧ್ಯವಿಲ್ಲ. ಸಬ್ಕಾನ್ಷಿಯಸ್ ಅರ್ಧಚೇತನ ಮನಸ್ಸು ಜಾಗೃತಿಯಾದರೂ ಸಹ ಆತ್ಮದ ಜಾಗೃತಿ ಆಗುವುದಿಲ್ಲ. ಸಂಪೂರ್ಣವಾಗಿ ದೇಹ ಭಾವದಿಂದ ದೂರವಾದಾಗ, ಸಂಪೂರ್ಣವಾಗಿ ಆತ್ಮ ಸ್ವರೂಪದಲ್ಲಿದ್ದಾಗ ಮಾತ್ರ ಆತ್ಮದ ಅನುಭೂತಿಯಾಗುತ್ತದೆ ಎಂದು ಬಾಪೂಜಿಯವರು ಹೇಳ್ತಾರೆ. ಮೊದಲು ದೇಹವನ್ನು ಮರೆಯಬೇಕು. ದೇಹ ಭಾವ ಮರೆತಾಗಲೇ ಆತ್ಮಸ್ವರೂಪದ ಅನುಭೂತಿಯಾಗಲಿಕ್ಕೆ ಸಾಧ್ಯ. ಮತ್ತು ಆತ್ಮಸ್ವರೂಪದ ಅನುಭೂತಿಯಾದಾಗ ಮಾತ್ರ ಆತ್ಮದಲ್ಲಿ ಆತ್ಮಶಕ್ತಿ ನಿಧಾನವಾಗಿ ಬರಲಿಕ್ಕೆ ಸಾಧ್ಯ. ಅದನ್ನು ಪರಮ ಶಾಂತಿಯ ವೈಬ್ರೇಷನ್ನಲ್ಲಿ ರಿಲೀಸ್ ಮಾಡಿದಾಗ, ಅಂದರೆ ಆತ್ಮಶಕ್ತಿಯನ್ನು ಪರಮ ಶಾಂತಿಯಲ್ಲಿ ರಿಲೀಸ್ ಮಾಡಿದಾಗ ಅದರ ಕಂಪನಗಳು ವಿಶ್ವದಲ್ಲಿ ಹರಡಿ ವಿಶ್ವ ಶಾಂತಿಯಾಗುತ್ತದೆ. ಹೀಗಾಗಿ ಆತ್ಮದ ಕಾನ್ಷಿಯಸ್ನೆಸ್ ಹೆಚ್ಚಿಸಬೇಕು. ಆದರೆ ಇಂದು ಎಲ್ಲರಲ್ಲೂ ದೇಹ ಭಾವವೇ ತುಂಬಿದೆ. ನಾನು, ನನ್ನದು, ನನ್ನ ದೇಹ, ದೇಹ ಸಂಬಂಧಿ ಇದರಲ್ಲಿಯೇ ಜನರು ಮುಳುಗಿಬಿಟ್ಟಿದ್ದಾರೆ. ದೇಹದ ಆಕರ್ಷಣೆಯಿಂದ ಮೇಲೆದ್ದಾಗ ಮಾತ್ರ ಮನಸ್ಸು ಆತ್ಮನೆಡೆಗೆ ತಿರುಗುತ್ತದೆ. ಆತ್ಮವನ್ನು ಕೆಲವರು ಚೇತನ ಶಕ್ತಿ ಎನ್ನುತ್ತಾರೆ. ಆತ್ಮ ಎಂದರೆ ಒಂದು ಮಹಾನ್ ಶಕ್ತಿಯಾಗಿದೆ. ನಾವು ಸದಾ ಈ ಮಹಾನ್ ಶಕ್ತಿಯ ಬಗ್ಗೆ ಜಾಗೃತರಾಗುವುದನ್ನು ಕಲಿಯಬೇಕು. ಇದಕ್ಕಾಗಿ ಆತ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕು. ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಬೇಕು. ಜ್ಞಾನ ಮಾರ್ಗದಿಂದ ಎಲ್ಲವನ್ನೂ ನಾವು ತಿಳಿದುಕೊಳ್ಳಲು ಸಾಧ್ಯ. ಹಾಗೂ ನಮ್ಮ ಆತ್ಮಸ್ವರೂಪವನ್ನು ತಿಳಿದುಕೊಂಡು ಆತ್ಮಸ್ವರೂಪದ ಅನುಭವವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿದೆ. परम शांति बेहद की परम महाशांति। क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है। जुड़े रहिए। Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो